ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಅಕ್ಟೋಬರ್ 13th, ನಮ್ಮ ಹಸ್ಬೆಂಡ್ದು ಬರ್ಡೇ. ಸರಿ, ಮಾನ್ಯ ಕಾಲೇಜ್ಗೆ ಹೋಗಿದ್ದಾಳೆ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಮಾನ್ಯಂಗೆ ಕ್ಲಾಸ್ ಟೆಸ್ಟ್ ಇರೋದ್ರಿಂದ ಅವಳು ಇವತ್ತು ಲೀವ್ ಹಾಕೋಕ್ಕಾಗಲಿಲ್ಲ, ಕಾಲೇಜ್ಗೆ ಹೋದ್ಲು. ಸೊ ನನ್ನ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ನಂಜನಗೂಡಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಹೊರಟಿದ್ದೀವಿ ಈಗ ರೆಡಿಯಾಗಿ. ನಂಜನಗೂಡಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸಂಜೆ ಮಕ್ಕಳು ಬಂದಮೇಲೆ ಅವ್ರನ್ನೆಲ್ಲಾದರೂ ಆಚೆ ಕರ್ಕೊಂಡು ಹೋಗೋದು ಈವ್ನಿಂಗ್ ಅಂತ ಅಂದ್ಕೊಂಡಿದ್ದೀವಿ. ಸರಿ, ಬನ್ನಿ ಇವಾಗ ಹೋಗೋಣ. ಮನೆಯಿಂದ ಹೊರಟು ಹಂಗೆ ಅಂಗಡಿಗೆ ಹೋಗಿ ಹುರುಳಿ ಮತ್ತು 11 ಅಚ್ಚು ಬೆಲ್ಲ ಮತ್ತು ಬಿಸ್ಕೆಟ್ಸು ಎಲ್ಲ ತೊಗೊಂಡು ಹೋದೆ. ಏನಕ್ಕೆ ಅಂದರೆ ನಾನು ನಂಜನಗೂಡಲ್ಲಿ ಬಸಪ್ಪ ಇದೆಯಲ್ಲ, ಅದಕ್ಕೆ ಕರ್ಸ್ಕೊಂಡಿದ್ದೆ, ಹುರುಳಿ ಬೆಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಬಿಸ್ಕೆಟ್ ಏನಕ್ಕೆ ಅಂದರೆ ಅಲ್ಲಿರೋರಿಗೆ, ಅಲ್ಲೆಲ್ಲ ಕೂತಿರ್ತಾರಲ್ಲ ಸ್ವಲ್ಪ ಜನ ಆಚೆ, ಅವ್ರಿಗೆಲ್ಲ ಕೊಡೋಕ್ಕೆ ಅಂದ್ಬಿಟ್ಟು ತೊಗೊಂಡೆ. ಯಾಕೆಂದರೆ 2023 ಅನಿಸುತ್ತೆ, ಆಗ ನನಗೆ ತುಟಿ ಮೇಲೆ ಒಂದು ಗುಳ್ಳೆ ಆಗಿಬಿಟ್ಟಿತ್ತು. ನಾನು ಅದನ್ನ ಹೀಟ್ಗಾಗಿರ್ಬೋದು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದೆ. ಅದು ಬರ್ತಾ ಬರ್ತಾ ದಪ್ಪಕ್ಕಾಗ್ತಾಯಿತ್ತು. ಆಮೇಲೆ ಒಂದು ಸತಿ ಹಿಂಗೆ ಮುಖ ತೊಳೆಯುವಾಗ ಟೆಚ್ಚಾಗ್ಬಿಟ್ಟು ತುಂಬ ಬ್ಲಡ್ ಬಂದ್ಬಿಡ್ತು. ಸ್ಟಾಪೇ ಆಗಲಿಲ್ಲ. ಆಮೇಲೆ ಅರ್ಶಿನದ ಪುಡಿ ಎಲ್ಲ ಹಾಕಿ ಸ್ಟಾಪ್ ಮಾಡಿದ್ದಾಯಿತು. ಆಗ ನನಗೆ ಭಯ ಆಯಿತು, ಯಾಕೆ ಈ ಥರ ಆಗಿದೆ, ತಾಡು ಡಾಕ್ಟರ್ ಹತ್ರ ತೋರಿಸೋಣ ಅಂದ್ಬಿಟ್ಟು ENT ಸ್ಪೆಷಲಿಸ್ಟ್ ಹತ್ರ ಹೋದೆ. ಅವ್ರು ಅಂದರು, ಇಲ್ಲ ಇದು ಕಟ್ ಮಾಡಬೇಕು, ಈ ಗುಳ್ಳೆನ ಕಟ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕಬೇಕು. ಅದಕ್ಕೂ ಮುಂಚೆ ಆಯಿಂಟ್ಮೆಂಟ್ ಕೊಡ್ತೀವಿ, ಹಾಕಿ ನೋಡೋಣ ಅದ್ರಲ್ಲಿ ಕರಗುತ್ತಾ ಅಂತ. ಕರಗಲಿಲ್ಲ ಅಂದರೆ ಕಟ್ ಮಾಡಿ ತೆಗಿಯೋಣ ಅಂತ ಅಂದರು. 1 ವೀಕ್ ಬಿಟ್ಟು ಬನ್ನಿ ಅಂತ ಅಂದರು. ನಾನು 1 ವೀಕ್ ಫುಲ್ಲು ಆಯಿಂಟ್ಮೆಂಟ್ ಹಚ್ಚಿದೆ, ಅಂದರೂ ಆ ಗುಳ್ಳೆ ಏನು ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಡಾಕ್ಟ್ರು ಲೀವ್ ಇದ್ರೋ ಏನೋ ನನಗೆ ಸಿಗಲಿಲ್ಲ. ನಾನು ಮತ್ತೆ ವೆಯ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋ ಡೆಂಟಿಸ್ಟ್ ಹತ್ರ ಹೋದೆ. ಆಮೇಲೆ ಅವ್ರಿಗೆ ಆಗಿದ್ದ ಪ್ರಾಬ್ಲಮ್ ಎಲ್ಲ ಹೇಳಿದೆ, ಹಿಂಗೆ ಆಗಿತ್ತು, ಬ್ಲಡ್ ಬಂದಿತ್ತು, ಡಾಕ್ಟ್ರ್ ಹತ್ರ ಹೋಗಿದ್ದೆ ಅಂತೆಲ್ಲ. ಆಮೇಲೆ ಅವರು ENT ಅವ್ರು ಇದ್ರಲ್ಲ, ಅದನ್ನು ಅವರು ವಾರ್ಟ್ ಅಂತ ಹೇಳಿದರು. ಅದು ವಾರ್ಟು, ಅದಕ್ಕೆ ಮೆಡಿಸಿನ್ ಎಲ್ಲ ಕಟ್ ಮಾಡಲೇಬೇಕು ಅದನ್ನು ಅಂತ. ಅದನ್ನು ಡೆಂಟಿಸ್ಟ್ ಹತ್ರ ಹೇಳಿದೆ. ಸರಿ ಅಂದ್ಬಿಟ್ಟು ಅವರು ಬೇರೆ ಆಯಿಂಟ್ಮೆಂಟ್ ಬರ್ಕೊಟ್ರು. ಅದ್ರ ಹೆಸರೇನಪ್ಪ, ಕ್ಯೂರ್ ನೆಕ್ಸ್ಟ್ ಅಂತ. ಅದನ್ನು 1 ವಾರ ಹಚ್ಚಿ, ಅದು ಶ್ರಿಂಕ್ ಆಗುತ್ತೆ, ಒಳಗಡೆ ಬ್ಲಡ್ಡು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಒಣಗ್ದಂಗೆ ಆಗುತ್ತೆ, ಶ್ರಿಂಕ್ ಆಗುತ್ತೆ, ಆಮೇಲೆ ಕಟ್ ಮಾಡಿ ತೆಗಿಯೋಣ ಅಂತ. ಆಮೇಲೆ ಬಂದು ನಾನು 1 ವಾರ ಪೂರ್ತಿ ಆಯಿಂಟ್ಮೆಂಟ್ ಹಚ್ಚಿದೆ. ಆಮೇಲೆ ಹೋದಾಗ ಒಂದು ದಿವಸ ಅದನ್ನು ಕಟ್ ಮಾಡಿಬಿಟ್ಟು ತೆಗೆದು ಒಂದು ಸ್ಟಿಚ್ ಹಾಕಿದ್ರು. ಸ್ಟಿಚ್ ಕಟ್ ಮಾಡಿಸ್ಕೊಂಡು ಬಂದು ಒಂದು 4 ಡೇಸ್ ಇಲ್ಲ, ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಬಂದ್ಬಿಡ್ತು. ಒಂದು ದೊಡ್ಡ ಗುಳ್ಳೆನೇ ಬಂತು, ಫಸ್ಟಿಗಿಂತ ಜಾಸ್ತಿನೇ ಬಂತು. ಆಮೇಲೆ ನಾನು ಇದ್ಯಾಕೆ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಅದ್ರ ಪಕ್ಕನೇ ಒಂದು 3-4 ಗುಳ್ಳೆ ಬಂದ್ಬಿಡ್ತು, ದಪ್ಪದು ಬಂದಮೇಲೆ ಅದು ಫುಲ್ ಪಸ್ಸಾಗಿ ಇದಾಗಿ, ಆಮೇಲೆ ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ, ಇಲ್ಲ ಅದೇ ಆಯಿಂಟ್ಮೆಂಟ್ ಹಚ್ಚಿ ಇದು ಮತ್ತೆ ತೆಗಿಬೇಕು, ಕಟ್ ಮಾಡಿ ಅಂತ ಅಂದರು. ಆಮೇಲೆ ಹಚ್ಚಿ ಅವ್ರು ಹೇಳ್ದಂಗೆ ಸೆಕೆಂಡ್ ಟೈಮು ಕಟ್ ಮಾಡೇ ತೆಗೆದ್ರು ಅದನ್ನು. ಟೋಟಲ್ಲು ಅದೆಲ್ಲ ಗುಳ್ಳೆ ಬಂದು ವಾಸಿ ಆಗೋಕ್ಕೆ 3 ಮಂತ್ಸ್ ಹಿಡೀತು ನನಗೆ. 3 ಮಂತ್ಸ್ ಹಿಡಿದು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು, ಅದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇನೋ ಕಟ್ ಮಾಡಿದ್ದು. ಆವಾಗ ನಮ್ಮ ಅಜ್ಜಿ ಹೇಳಿದರು, ಅರ್ಸ್ಕೋ ನಂಜನಗೂಡು ಬಸವೇಶ್ವರಂಗೆ ಅಂತ. ಆವಾಗ ಅರ್ಸ್ಕೊಂಡಿದ್ದು. 3 ತಿಂಗಳು ಕೊಡ್ತೀನಿ ಕಣಪ್ಪ ಹುರುಳಿ ಮತ್ತು ಬೆಲ್ಲ ಅಂತ ಹೇಳಿದೆ. 3 ತಿಂಗಳು ಕೊಟ್ಟೆ. ನಾವು ಯಾವುದೇ ಸೇವೆ ಮಾಡಿದ್ರೂ ಸ್ವಲ್ಪ ಬಿಟ್ಟು ಇನ್ನೊಂದು ಬಿಟ್ಟಿ ಸೇವೆ ಅಂತ ಮಾಡಬೇಕು. ಅದು 3 ತಿಂಗಳು ಕೊಟ್ಟು ಹರಕೆ ತೀರಿಸಿದ್ದೆ. ಆಮೇಲೆ ನಂಜನಗೂಡಿಗೆ ಹೋಗೋಕ್ಕಾಗಿರಲಿಲ್ಲ. ಈಗ ಹೆಂಗೂ ಬರ್ಡೇ ಅಂತ ಹೋಗ್ತಿದ್ವಲ್ಲ, ಇದೊಂದು ಬಿಟ್ಟಿ ಸೇವೆ ಮಾಡಿಬಿಡೋಣ ಅಂತ ಕೊಟ್ಟಿದ್ದು. ಆವಾಗ ಹೋಗಿದ್ದು ಗುಳ್ಳೆ ಇನ್ನು ಮತ್ತೆ ಬರಲೇ ಇಲ್ಲ. ಹೆಂಗಾಗ್ಬಿಟ್ಟಿತ್ತು ಅಂದರೆ 3 ಮಂತ್ಸು ನಾನು ಊಟನೂ ಸರಿಯಾಗಿ ಮಾಡಿಲ್ಲ. ಬಿಸಿ ನೀರು, ಬಿಸಿಯಾಗಿ ಏನು ಕುಡಿಯೋಕ್ಕೂ ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ ನನಗೆ. ಎಷ್ಟು ಕಷ್ಟ ಆಗಿತ್ತು ಅಂದರೆ, ಒಂಚೂರು ಲಿಪ್ ಮೂಮೆಂಟ್ ಆಯಿತು ಅಂದರೆ ಬ್ಲಡ್ ಬಂದ್ಬಿಡೋದು. ಆಮೇಲೆ ತುಟಿ ಚರ್ಮ ಎಲ್ಲ, ತುಟಿ ಒಡ್ಕೊಂಡಾಗ ಚರ್ಮ ಹಿಡಿಯುತ್ತಲ್ಲ, ಹಂಗೆಲ್ಲ ಚರ್ಮ ಹಿಡಿತಾಯಿತ್ತು. ಊಟನೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಲಾಸ್ಟಲ್ಲಿ ನಾನು ಸ್ವಲ್ಪ ಮಾಸ್ಕ್ ಹಾಕೋತಾ ಇದ್ದೆ. ತುಂಬ ದಪ್ಪನೇ ಆಗಿಬಿಟ್ಟಿತ್ತು ಗುಳ್ಳೆ. ನೈಟೆಲ್ಲ ಮಲ್ಕೊಂಡು ಸುಮ್ಮನೆ ಅಳೋದು, ಇದು ಯಾಕೆ ಹಿಂಗೆ ಆಯಿತು ಅಂತ ಅಂದ್ಬಿಟ್ಟು. ಇದು ಡಾಕ್ಟ್ರು ಹೇಳಿದರು, ಕಾನ್ಫಿಡೆಂಟಾಗಿ ಹೇಳಿದರು, ಏನೂ ಆಗೋಲ್ಲ, ಹೆದರ್ಕೋಬೇಡಿ ಅಂತ. ಅವರೆಷ್ಟೇ ಹೇಳಿದ್ರು ಕನ್ನಡಿ ಮುಂದೆ ನಮ್ಮನ್ನ ನೋಡ್ಕೊಂಡಾಗ ನಮ್ಗೆ ಬೇಜಾರಾಗೇ ಆಗುತ್ತಲ್ವ, ಇದು ಯಾಕೆ ಹಿಂಗೆ ಆಗೋಯ್ತು ಅಂತ. ಆಮೇಲೆ ಸದ್ಯಪ್ಪ ದೇವ್ರ ದಯೆ ಒಟ್ಟಿನಲ್ಲಿ 2ನೇ ಸತಿ ಕಟ್ ಮಾಡಿ ತೆಗೆಸಿದ್ಮೇಲೆ ಗುಳ್ಳೆ ಬರಲಿಲ್ಲ. ನಂಜುಂಡೇಶ್ವರಂಗೂ ಹರ್ಸ್ಕೊಂಡಿದ್ದೆ. ಅಲ್ಲಿ ಬೆಳ್ಳಿ ಹರಕೆಗಳು ಮಾರ್ತಾ ಇರ್ತಾರಲ್ಲ, ಅದರಲ್ಲಿ 1 ಗಂಟು ತೆಗೆದಾಕ್ತೀನಿ ಅಂತ. ಹಂಗೆ ಬಸವೇಶ್ವರಂಗೂ ಹರ್ಸ್ಕೊಂಡಿದ್ದೆ. ಬೆಲ್ಲ ಮತ್ತು ಹುರುಳಿ ಜೊತೆಗೆ 101 ರೂಪಾಯಿ ಕಾಣಿಕೆ ಹಾಕ್ತೀನಿ ನಾನು ಅಂತ. ಹಾಗೆ ಹರಕೆ ತೀರಿಸ್ದೆ. ಮನುಷ್ಯನಿಗೆ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದೊಂದು ಸತಿ ನಾವು ಎಷ್ಟೇ ದುಡ್ಡು ಕಾಸು ಸಂಪಾದನೆ ಮಾಡಿ ಆರೋಗ್ಯ ಇಲ್ಲ ಅಂದರೆ ತುಂಬ ಕಷ್ಟ. ಎಲ್ಲ ಇದನ್ನು ಟೈಮ್ ಕೆಟ್ಟಾಗ ಈ ಥರ ಆಗ್ತಾ ಇರುತ್ತೆ. ನಾವು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬರಬೇಕು ಒಟ್ಟಿನಲ್ಲಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ರಾಯರ ಮಠ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಗಾಡಿ ಪಾರ್ಕ್ ಮಾಡಿದ್ವಿ, ಗಾಡಿ ಎತ್ಕೊಂಡು ರಾಯರ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಡ್ತೀವಿ. ವಾರ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಜನನೇ ರಶ್ ಇದ್ದರು. ಬಟ್ ನಮಗೇನು ಅಲ್ಲಿ ಕ್ಯೂವಲ್ಲಿ ನಿಂತ್ವಿ ಅಂತಲೇ ಅನ್ನಿಸ್ಲಿಲ್ಲ. ಬೇಗ ಒಟ್ಟಿನಲ್ಲಿ ಮೂವ್ ಆಯಿತು. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು
ಧೂಪ ಹಾಕ್ಬಿಟ್ಟು ಆಮೇಲೆ ತಂದಿದ್ನಲ್ಲ ಬಿಸ್ಕೆಟ್ಸು ಅದನ್ನೆಲ್ಲ ಅಲ್ಲಿರೋರಿಗೆಲ್ಲ ಕೊಟ್ಬಿಟ್ಟು ನಾವು ರಾಯರ ಮಠ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ನಾನು ನಂಜನಗೂಡ್ಗೆ ಹೋಗಿದ್ರೆ ರಾಯರ ಮಠ ನೋಡಿರಲಿಲ್ಲ ನಾನು. ಹಾಗಾಗಿ ಇವತ್ತು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರಾಯರ ಮಠಕ್ಕೆ ಬಂದ್ವಿ. ಸದ್ಯ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದಿದ್ರೂ ಕ್ಲೋಸ್ ಆಗಿಬಿಡೋದು. ಮಧ್ಯಾಹ್ನ ಹೆಚ್ಚು ಕಡಿಮೆ ಒಂದು ಗಂಟೆ ಏನೋ ಆಗಿತ್ತು ಅನಿಸುತ್ತೆ ನಾವು ಹೋದಾಗ. ಯಾರೂ ಅಷ್ಟು ಜನ ಇರಲಿಲ್ಲ, ನಾವೇ ಲಾಸ್ಟು. ಹೋಗ್ಬಿಟ್ಟು ತುಳಸಿ ತೊಗೊಂಡೋಗಿದ್ದೆ. ರಾಯರ ತಲೆ ಮೇಲೆ ತುಳಸಿ ಇಟ್ಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಒಟ್ಟಿನಲ್ಲಿ ಎಲ್ಲ ನಂಜುಂಡೇಶ್ವರನ ದರ್ಶನವೂ ಚೆನ್ನಾಗಾಯಿತು, ರಾಘವೇಂದ್ರ ಸ್ವಾಮಿಗಳ ದರ್ಶನವೂ ಚೆನ್ನಾಗಾಯಿತು. ಅಲ್ಲಿಂದ ಬರ್ತಾ ಎಳ್ನೀರು ಕುಡಿಯೋಣ. ತುಂಬ ಬಿಸಿಲು ಅವತ್ತಂತೂ, ಬಿಸಿಲೂ ಬರ್ತಿತ್ತು, ತಕ್ಷಣ ಮೋಡನೂ ಬರ್ತಿತ್ತು, ದಾವಾಗ್ಬಿಟ್ಟಿತ್ತು ತುಂಬ. ಆಮೇಲೆ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಳ್ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನಮ್ಮ ಮನೆಯವರಿಬ್ಬರೇ ಗಾಡಿಯಲ್ಲಿ ಬಂದಿದ್ದಿದ್ದು, ಹೊಸ ಗಾಡಿಯಲ್ಲಿ. ಈಗ ಪ್ರಸನ್ನ ನಂಜುಂಡೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಇದೇ ಅಂತೆ ಮೂಲ ಸ್ಥಾನ. ಇಲ್ಲಿ ನೆಲೆಸಿ ಆಮೇಲೆ ಅಲ್ಲಿ ಹೋಗಿದ್ದಂತೆ. ತುಂಬ ಹಿಂದೆ ಬಂದಿದ್ರಿ. ನಾನೊಂದು 2-3 ಸತಿ ಬಂದಿದ್ದೀನಿ ಇಲ್ಲಿಗೆ. ನಂಜನಗೂಡಿಗೆ ಬಂದಾಗೆಲ್ಲ ಇಲ್ಲಿ ಬರ್ತೀನಿ. ಹಾಗೆ ಹಿಂಗೆ ಬಂದರೆ ಇಲ್ಲಿ ಪಾರ್ವತಿ ಅಮ್ಮನವ್ರದ್ದು ದೇವಸ್ಥಾನ ಇದೆ. ಹೇಳಿ, ದರ್ಶನ ಎಲ್ಲ ಹೆಂಗಾಯ್ತು? ಚೆನ್ನಾಗಿತ್ತು. ನಂಜನಗೂಡಲ್ಲಿ ಚೆನ್ನಾಗಿತ್ತು. ಬೇಗ ಆಯ್ತಲ್ವಾ? ಹೌದು. ರಶ್ ಇದ್ರೂ ಗೊತ್ತಾಗಲಿಲ್ಲ ಈ ಸತಿ. ಹಾಗಿದ್ರು ಗೊತ್ತಾಗಿಲ್ಲ. ಅಲ್ಲಿಂದ ಮಠಕ್ಕೆ ಹೋದ್ವಿ. ಮಠದಲ್ಲೂ ಚೆನ್ನಾಗಿ ದರ್ಶನ ಆಯಿತು. ಒಂದು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಕ್ಲೋಸ್ ಆಗಿಬಿಡ್ತಾಯಿತ್ತು. ಕರೆಕ್ಟ್ ಟೈಮ್ಗೆ ಹೋದ್ವಿ. ಅಲ್ಲಿಂದ ಇಲ್ಲಿ ಪ್ರಸನ್ನ ನಂಜುಂಡೇಶ್ವರ ಟೆಂಪಲ್ಗೆ ಬಂದಿದ್ವಿ. ನಂಜನಗೂಡ್ಗೆ ಹೋದಾಗ ಇಲ್ಲಿಗೆ ಬರ್ತೀವಿ ನಾವು. ಚೆನ್ನಾಗಿರುತ್ತೆ ಇಲ್ಲೊಂಥರ ವಾತಾವರಣ. ಅಷ್ಟು ಪ್ರಶಾಂತವಾಗಿದೆ, ಯಾರೂ ಅಷ್ಟು ಜನ ರಶ್ ಇರಲ್ಲ, ಚೆನ್ನಾಗಿದೆ. ಇಲ್ಲೂ ಎಲ್ಲ ನಂಜುಂಡೇಶ್ವರ ಮತ್ತು ಪಾರ್ವತಿ ಅಲ್ವಾ. ಈಗ ಇಲ್ಲಿಂದ ಸೀದಾ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋದು. ಸಂಜೆ ಮಕ್ಕಳು ಬಂದ ಮೇಲೆ ಅವ್ರನ್ನ ಕರ್ಕೊಂಡು ಆಚೆ ಹೋಗೋದಲ್ವಾ. ಮಾತಾಡಲ್ಲ ಅವರು ಜಾಸ್ತಿ. ಹಾಗೆ ಇದೇನು ಕಲ್ಯಾಣಿನ ಪುಷ್ಕರಣಿ? ಕಲ್ಯಾಣಿ. ಇಲ್ಲೊಂದು ಕಲ್ಯಾಣಿ ಇದೆ, ಚಿಕ್ಕದಾಗಿದೆ. ಚೆನ್ನಾಗಿದೆ. ಓ, ಆಮೆ ಇದೆ. ಆಮೆ 2 ಇದೆ, 2, 3. ಓ, ಸುಮಾರಿದೆ ಆಮೆ. ಕಾಣಿಸ್ತಿದ್ದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಇಲ್ಲೇ ಇದೆ ಒಂದು ದೊಡ್ಡ. ಹಾಕಿ, ನೀವು ಹಾಕಿ ಫಸ್ಟ್. ಪೊಲೀಸ್ ಬಡಾವಣೆ, ತಳೂರು ಗ್ರಾಮ. ನಮ್ಮ ಸೈಟ್ ಪಕ್ಕನೇ ಯಾರೋ ಒಬ್ಬರು ಮನೆ ಕಟ್ಸ್ತಾಯಿದ್ರು. ಸುಮ್ಮನೆ ಅವ್ರನ್ನ ಕೇಳಿಬಿಟ್ಟು ಒಳಗಡೆ ವೀಡಿಯೋ ಮಾಡಿಕೊಂಡೆ. ಅಂದರೆ ಪ್ಲ್ಯಾನ್ ಹೇಗಿದೆ ಅಂತೆಲ್ಲ ನೋಡೋಕ್ಕೆ. ಚೆನ್ನಾಗಿ ಕಟ್ಸಿದ್ರು, ಎಲ್ಲನೂ ಸ್ಪೇಷಿಯಸ್ ಆಗಿತ್ತು. ಇಲ್ಲಿ ನಮ್ಮ ಸೈಟು, ಇದು ನಮ್ಮ ಸೈಟು. ಕಷ್ಟಪಟ್ಟು ದುಡಿದು ನಾವೇ ತೊಗೊಂಡಿರೋ ಅಂಥ ಸೈಟ್ ಇದು. ಒಂದೊಂದು ಪೈಸಾನು ಕೂಡ ಹಾಕಿ ತೊಗೊಂಡಿರೋ ಸೈಟು. ಭೂಮಿ ಮೇಲೆ ಹಾಕಿದ್ದ ದುಡ್ಡು ಯಾವತ್ತೂ ಮೋಸ ಆಗಲ್ಲ. ನಾವು ಈ ಥರದೊಂದು ಮನೆ ಕಟ್ಸ್ಬೇಕು, ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಯಾರೋ ಬೇರೆಯವ್ರು ಕಟ್ಸ್ತಾ ಇರೋದು. ಅವ್ರ ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡಿದೆ, ಹೆಂಗಿದೆ ಪ್ಲ್ಯಾನು ಅಂತ. ಏನು ರೀ, ನಾವು ಯಾವಾಗ ಕಟ್ಸೋದು? ಕಟ್ಸೋಣ. 30-40 ಡ್ಯೂಪ್ಲೆಕ್ಸ್. ಎಷ್ಟು ವರ್ಷ ದುಡ್ಡು ಸೇರಿಸಿ ಕಟ್ಟಿ ತೊಗೊಂಡಿದ್ದ ಜಾಗ. ಯಾವಾಗ ಲಾಸ್ಟ್ ಇಯರ್ ಏನೋ ರಿಜಿಸ್ಟ್ರೇಷನ್ ಆಗಿದ್ದಲ್ವ, ಲಾಸ್ಟ್ ಇಯರ್ ರಿಜಿಸ್ಟ್ರೇಷನ್ ಆಯಿತು. ದೇವ್ರ ಕಣ್ಣು ಬಿಟ್ಟರೆ ಎಲ್ಲ ಆಗುತ್ತೆ. ನೋಡೋಣ.
ನನಗಂತೂ ಇಷ್ಟ ಇದೆ 30-40 ಡ್ಯೂಪ್ಲೆಕ್ಸ್. ಈಗ ಇರೋದು ಸ್ವಂತ ಮನೆಯೇ 20-30 ಡ್ಯೂಪ್ಲೆಕ್ಸ್. ಅದು ಮಕ್ಕಳು ಬೆಳೀತಾ ಬೆಳೀತಾ ಸಾಕಾಗಲ್ಲ. ನೋಡೋಣ, ಈ ಏರಿಯಾ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಲ್ವೇನ್ರಿ? ಇದೊಂಚೂರು ಇಂಪ್ರೂವ್ ಆದರೆ ಪರವಾಗಿಲ್ಲ, ಬರ್ಬೋದು. ಈಗೇನು ಇಲ್ಲಿ ತನಕನೂ ಮೈಸೂರೇ ಅಲ್ವಾ? ಮೈಸೂರು ಬೆಳ್ಕೊಂಡು ಹೋಗ್ತಾ ಇದೆ. ಓಕೆ, ಇವಾಗ ಸಂಜೆ ನಾವು ಎಲ್ಲೋಯ್ತಾ ಇರೋದು? ಹಾಂ, ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಇವತ್ತು ನಮ್ಮ ಅಪ್ಪನ ಬರ್ತ್ಡೇ ಅಲ್ಲ, ಅದಕ್ಕೇನೆ ಎಮರಾಲ್ಡ್ ಕ್ಲಾರ್ಕ್ಸಿನ್. ಅಲ್ಲಿಗೆ ಡಿನ್ನರ್ಗೆ ಇವಾಗ ಹೋಗ್ತಾ ಇದ್ದೀವಿ. ಏನು? ಎಮರಾಲ್ಡ್ ಕ್ಲಾರ್ಕ್ಸಿನ್. ಅಲ್ಲಿ ನಂದು ಬರ್ತ್ಡೇ ಆಗಿತ್ತು 10th ಅಲ್ಲಿದ್ದಾಗ. 16 ಇಯರ್ಸ್ ಬರ್ತ್ಡೇನ ನಾನು ಅಲ್ಲಿ ಮಾಡ್ಕೊಂಡಿದ್ದೆ. ಇವಾಗ ಅಪ್ಪನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಡಿನ್ನರ್ಗೆ. ಹ್ಞೂ, ಬನ್ನಿ 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 ಬನ್ನಿ, ಹೇಳಿ ಬನ್ನಿ. ಅವ್ರದ್ದು ಮಾಡ್ಬೇಕಂತೆ ಚಿರಾಕ್ತಿರಂತದ್ದು. ಅವ್ರಿಗೆ 16 ಇಯರ್ಸ್ ಬರ್ತ್ಡೇ ನೆಕ್ಸ್ಟ್ ಡಿಸೆಂಬರ್ಗೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ರೀಚ್ ಆದ್ವಿ ಎಮರಾಲ್ಡ್ ಕ್ಲಾರ್ಕ್ಸಿನ್. ಒಳಗೆ ಹೋಗಬೇಕು. ಚಿರಾಗ್ ಪಾರ್ಕಿಂಗ್ JP ನಗರಲ್ಲಿ. ಹಾಂ, JP ನಗರಲ್ಲಿದೆ ಇದು. ಎಮರಾಲ್ಡ್ ಕ್ಲಾರ್ಕ್ಸಿನ್. ನೆಕ್ಸ್ಟು ಈಗ ಶೋಭತ್ತೇನು ಬರೋಕ್ಕೆ ಹೇಳಿದ್ದೀನಿ. ಶೋಭತ್ತೆ ಮತ್ತು ಅಚ್ಚು ಬರ್ತಾರೆ. ಅಂದರೆ ಶೋಭಾ ನಮ್ಮ ಚಿಕ್ಕಮ್ಮ. ಕೈ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಾವು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚಿರಂತಿದ್ರೆ ನಿಮ್ಮಪ್ಪ ಯಾವಾಗಲೂ ಅವ್ರ ಜೊತೆಗೇನೆ. ನಮ್ಮ ಜೊತೆಗಿರಲ್ಲ, ನಮ್ಮಿಬ್ಬರು ಬಿಟ್ಬಿಡ್ತಾರೆ, ಅವ್ರಿಬ್ಬರು ಹೋಗ್ತಾರೆ. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಒಳಗೆ. ಎಲ್ಲೋಗ್ಬೇಕು? ಮೇಲ? ಇಲ್ಲಿ ಮೇಲೆ ನಿಮ್ಮ ವಾಶ್ರೂಮ್ ಹತ್ರ ಇರ್ತೀವಿ. ಈಗ ಕೂತ್ಕೋತಾ ಇದ್ದೀವಲ್ಲ, ಇದೇ ಜಾಗದಲ್ಲಿ ನಂದು 16 ಇಯರ್ಸ್ ಬರ್ತಡೇದು ಇಲ್ಲೇ ಕೇಕ್ ಕಟ್ ಮಾಡಿದ್ದು ನಾವು. ಸೇಮ್ ಹಿಂಗೆ ಟೇಬಲ್ ಜಾಯಿನ್ ಮಾಡಿ, ಇದೇ ಥರ ಟೇಬಲ್ ಜಾಯಿನ್ ಮಾಡಿ ನಾವು ಕೂತ್ಕೊಂಡು ಇಲ್ಲೇ ಕೇಕ್ ಕಟ್ ಮಾಡಿ ಎಲ್ಲ ಗೆಟ್ ಟುಗೆದರ್ ಮಾಡಿ ಊಟ ಮಾಡಿದ್ವಿ. ಫ್ಯಾಮಿಲಿ, ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ. ಏನು ಹೇಳೋದು? ಗೋಬಿ ಹೇಳೋಣ ನಾವು ಸ್ಟಾರ್ಟರ್ಸ್ಗೆ. ಗೋಬಿ ಅಲ್ಲ, ಸೂಪ್ ಆರ್ಡರ್ ಮಾಡಿದ್ದಾರೆ. ಯಾವ ಸೂಪು? ಯಾವ ಸೂಪ್ ಇದು? ನಾವು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ದೀವಿ. ಇನ್ನು ಸ್ಟಾರ್ಟರ್ಸ್ ನಮ್ಮದು ಗೋಬಿ, ಬೇಬಿಕಾರ್ನ್ ಇನ್ನೂ ಬಂದಿಲ್ಲ. ಅವ್ರು ಸೂಪ್ ಆರ್ಡರ್ ಮಾಡಿದ್ರು, ಸೂಪ್ ಕುಡಿತಾ ಇದ್ದಾರೆ ಇವಾಗ. ಇದು ಏನಿದು? ದಹಿ ಕಬಾಬ್. ಇದು ದಹಿ ಕಬಾಬ್. ಎಲ್ಲರೂ ಅದೊಂದು ಒಂದೊಂದು ಹಾಕ್ಸ್ಕೊಂಡು ತಿಂತಾ ಇದ್ದೀವಿ. ಇನ್ನೊಂದು ಚೂರು ಕೊಡ ಚಿರಾಗ್, ಸೂಪು ಚಿರಾಗ್. ಇದು ಚೆನ್ನಾಗಿದೆ. ಯಾವುದಿದು ಸೂಪು? ಗಾರ್ಲಿಕ್ ಸೂಪ್. ನ್ಯಾಚುರಲ್ ಸೂಪು. ನ್ಯಾಚುರಲ್ ಸೂಪ್ ಅಂತ ಇದು. ನ್ಯಾಚುರಲ್ ಸೂಪ್ ಚೆನ್ನಾಗಿದೆ. ದಹಿ ಕಬಾಬ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ತಿಂದಿದ್ದೀನಿ ನ್ಯಾಚುರಲ್ ಸೂಪು. ಇದು ನೋಡಬೇಕು ಹಿಂಗೆ ಅಂತ. ಚೆನ್ನಾಗಿರ್ತದೆ. ಸಾಸ್ ಹಾಕೊಂಡು ತಿನ್ಬೇಕಂತೆ. ಹೌದಾ? ಚೆನ್ನಾಗಿದೆ. ನನಗೆ ಇಯರ್ ಗೋಬಿ, ಬೇಬಿಕಾರ್ನ್, ಕಿಚಡಿ, ಅಲ್ಲಿ ದಾಲ್ ಕಿಚಡಿ. ಹಾಂ, ಅದು ಯಾವ ರೊಟ್ಟಿನ? ಸ್ಟಫ್ಡ್ ಕುಲ್ ಏನ? ಸ್ಟಫ್ಡ್ ಕುಲ್ಚಾ. ಹಾಂ, ರೆಡ್ ಬಡಿ ಇದೆ. ಕಸ್ಟರ್ಡ್ ಫ್ರೂಟ್.
ಕಸ್ಟರ್ಡ್ ಫ್ರೂಟ್. ಅದೇನದು ರೈಸು ಏನು ಐಸ್? ಯಾವುದು ರೈಸ್ ಅದು? ಯಾವ ರೈಸು? ಯಾವುದು? ಹಂಗಾರೆ ಇವು ದೊಡ್ಡಪ್ಪನ ಮನೆ ಇಲ್ಲಿಗೆ ಹೋಗಿರೋದು ಮಟ್ಕಾ ಬಿರಿಯಾನಿ. ಸರಿ, ಈಗಿದ್ದ ಹೇಳು, ಕಸ್ಟರ್ಡ್ ಫ್ರೂಟ್ ಸಲಾಡ್ ಹೇಳು. ನೀನು ಶೋಭಾ ಶೋಭಾ ಕಸ್ಟರ್ಡ್ ಫ್ರೂಟ್ ಸಲಾಡ್ ಯಾವುದು ಹೇಳ್ತಿ ಅದು ಸರಿ, ಅಥವಾ ಫಲೂಡಾನ ಯಾವುದು? ಫಲೂಡ ಎಲ್ಲ ಹೊರಗಡೆ ತಿಂತೀವಲ್ಲ ಕಸ್ಟರ್ಡ್. ಏನಿದು? ಕಸ್ಟರ್ಡ್ ಫ್ರೂಟ್ ಸಲಾಡ್ ವಿತ್ ವೆನಿಲಾ ಐಸ್ ಕ್ರೀಮ್. ನಾನು ಮಾನು ಪಾಪು ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.